ಈ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಮೈಸೂರು ನಗರದಲ್ಲಿ ನಮಗೆ ತುಂಬ ಹತ್ತಿರ ಇರುವಂತಹ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿಯಾದಂತಹ ಮೈಸೂರು ನಗರದಲ್ಲಿ ಧನ್ವಂತರಿ ದೇವರ ವಿಶೇಷವಾದಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ತಾವು ಅಧಿಕ ಮಾಸದ ಸಂಕಲ್ಪವನ್ನ ಮಾಡಲಿದ್ದಾರೆ. ಮೈಸೂರಿನ ಪಂಡಿತ ಅನಿರುದ್ಧಾಚಾರ್ಯರು ಹಾಗೂ ಅಲ್ಲಿಯ ಎಲ್ಲ ವೈದಿಕರು, ವಿದ್ವಾಂಸರು ಮತ್ತು ಸಮಸ್ತ ಶಿಷ್ಯವೃಂದ ಸದ್ಗೃಹಸ್ಥರು ಬಂದು ಗುರುಗಳಿಗೆ ಅಧಿಕ ಮಾಸದ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನ ನೀಡುತ್ತಾ ಇದ್ದಾರೆ. ತಾವೆಲ್ಲರೂ ವಿಶೇಷವಾಗಿ ಅಧಿಕ ಮಾಸದ ಸಂದರ್ಭದಲ್ಲಿ ಅಲ್ಲಿ ಬಂದು ಗುರುಗಳ ಹಾಗೂ ಧನ್ವಂತರಿ ದೇವರ ಸತ್ಯ ಸಂಕಲ್ಪರ ಸತ್ಯ ಸಂತುಷ್ಟರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಧಿಕ ಮಾಸ ಆ 30 ದಿನಗಳ ಕಾಲ ಪುಣ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಅದ್ಭುತವಾದಂತಹ ಪರ್ವಕಾಲ. ಬೆಂಗಳೂರು ಹಾಗೂ ಮೈಸೂರು ಜನರಿಗೆ ತುಂಬ ದೊಡ್ಡದಾದಂತಹ ಅವಕಾಶ ಇದು. ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಯುವಕರಿಗೆ, ವೃದ್ಧರಿಗೆ, ಸ್ತ್ರೀಯರಿಗೆ, ಪಂಡಿತರಿಗೆ, ಪಾಮರರಿಗೆ, ಲೌಕಿಕರಿಗೆ ಎಲ್ಲರಿಗೂ ಬೇಕಾಗುವಂತಹ, ಎಲ್ಲರಿಗೂ ಆಕರ್ಷಕವಾಗುವಂತಹ, ಎಲ್ಲರಿಗೂ ಉಪಯೋಗ ಬೀಳುವಂತಹ, ಜ್ಞಾನ ಸಿಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಅವಶ್ಯವಾಗಿ ತಾವೆಲ್ಲರೂ ತಪ್ಪದೆ ಬರಬೇಕು ಅಂತ ಅನಿರುದ್ಧಾಚಾರ್ಯರು ಹಾಗೂ ಮೈಸೂರಿನ ಎಲ್ಲ ಗೃಹಸ್ಥರು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಈ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಮೈಸೂರು ನಗರದಲ್ಲಿ ನಮಗೆ ತುಂಬ ಹತ್ತಿರ ಇರುವಂತಹ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿಯಾದಂತಹ ಮೈಸೂರು ನಗರದಲ್ಲಿ ಧನ್ವಂತರಿ ದೇವರ ವಿಶೇಷವಾದಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ತಾವು ಅಧಿಕ ಮಾಸದ ಸಂಕಲ್ಪವನ್ನ ಮಾಡಲಿದ್ದಾರೆ. ಮೈಸೂರಿನ ಪಂಡಿತ ಅನಿರುದ್ಧಾಚಾರ್ಯರು ಹಾಗೂ ಅಲ್ಲಿಯ ಎಲ್ಲ ವೈದಿಕರು, ವಿದ್ವಾಂಸರು ಮತ್ತು ಸಮಸ್ತ ಶಿಷ್ಯವೃಂದ ಸದ್ಗೃಹಸ್ಥರು ಬಂದು ಗುರುಗಳಿಗೆ ಅಧಿಕ ಮಾಸದ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನ ನೀಡುತ್ತಾ ಇದ್ದಾರೆ. ತಾವೆಲ್ಲರೂ ವಿಶೇಷವಾಗಿ ಅಧಿಕ ಮಾಸದ ಸಂದರ್ಭದಲ್ಲಿ ಅಲ್ಲಿ ಬಂದು ಗುರುಗಳ ಹಾಗೂ ಧನ್ವಂತರಿ ದೇವರ ಸತ್ಯ ಸಂಕಲ್ಪರ ಸತ್ಯ ಸಂತುಷ್ಟರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಧಿಕ ಮಾಸ ಆ 30 ದಿನಗಳ ಕಾಲ ಪುಣ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಅದ್ಭುತವಾದಂತಹ ಪರ್ವಕಾಲ. ಬೆಂಗಳೂರು ಹಾಗೂ ಮೈಸೂರು ಜನರಿಗೆ ತುಂಬ ದೊಡ್ಡದಾದಂತಹ ಅವಕಾಶ ಇದು. ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಯುವಕರಿಗೆ, ವೃದ್ಧರಿಗೆ, ಸ್ತ್ರೀಯರಿಗೆ, ಪಂಡಿತರಿಗೆ, ಪಾಮರರಿಗೆ, ಲೌಕಿಕರಿಗೆ ಎಲ್ಲರಿಗೂ ಬೇಕಾಗುವಂತಹ, ಎಲ್ಲರಿಗೂ ಆಕರ್ಷಕವಾಗುವಂತಹ, ಎಲ್ಲರಿಗೂ ಉಪಯೋಗ ಬೀಳುವಂತಹ, ಜ್ಞಾನ ಸಿಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಅವಶ್ಯವಾಗಿ ತಾವೆಲ್ಲರೂ ತಪ್ಪದೆ ಬರಬೇಕು ಅಂತ ಅನಿರುದ್ಧಾಚಾರ್ಯರು ಹಾಗೂ ಮೈಸೂರಿನ ಎಲ್ಲ ಗೃಹಸ್ಥರು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಈ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಮೈಸೂರು ನಗರದಲ್ಲಿ ನಮಗೆ ತುಂಬ ಹತ್ತಿರ ಇರುವಂತಹ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿಯಾದಂತಹ ಮೈಸೂರು ನಗರದಲ್ಲಿ ಧನ್ವಂತರಿ ದೇವರ ವಿಶೇಷವಾದಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ತಾವು ಅಧಿಕ ಮಾಸದ ಸಂಕಲ್ಪವನ್ನ ಮಾಡಲಿದ್ದಾರೆ. ಮೈಸೂರಿನ ಪಂಡಿತ ಅನಿರುದ್ಧಾಚಾರ್ಯರು ಹಾಗೂ ಅಲ್ಲಿಯ ಎಲ್ಲ ವೈದಿಕರು, ವಿದ್ವಾಂಸರು ಮತ್ತು ಸಮಸ್ತ ಶಿಷ್ಯವೃಂದ ಸದ್ಗೃಹಸ್ಥರು ಬಂದು ಗುರುಗಳಿಗೆ ಅಧಿಕ ಮಾಸದ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನ ನೀಡುತ್ತಾ ಇದ್ದಾರೆ. ತಾವೆಲ್ಲರೂ ವಿಶೇಷವಾಗಿ ಅಧಿಕ ಮಾಸದ ಸಂದರ್ಭದಲ್ಲಿ ಅಲ್ಲಿ ಬಂದು ಗುರುಗಳ ಹಾಗೂ ಧನ್ವಂತರಿ ದೇವರ ಸತ್ಯ ಸಂಕಲ್ಪರ ಸತ್ಯ ಸಂತುಷ್ಟರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಧಿಕ ಮಾಸ ಆ 30 ದಿನಗಳ ಕಾಲ ಪುಣ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಅದ್ಭುತವಾದಂತಹ ಪರ್ವಕಾಲ. ಬೆಂಗಳೂರು ಹಾಗೂ ಮೈಸೂರು ಜನರಿಗೆ ತುಂಬ ದೊಡ್ಡದಾದಂತಹ ಅವಕಾಶ ಇದು. ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಯುವಕರಿಗೆ, ವೃದ್ಧರಿಗೆ, ಸ್ತ್ರೀಯರಿಗೆ, ಪಂಡಿತರಿಗೆ, ಪಾಮರರಿಗೆ, ಲೌಕಿಕರಿಗೆ ಎಲ್ಲರಿಗೂ ಬೇಕಾಗುವಂತಹ, ಎಲ್ಲರಿಗೂ ಆಕರ್ಷಕವಾಗುವಂತಹ, ಎಲ್ಲರಿಗೂ ಉಪಯೋಗ ಬೀಳುವಂತಹ, ಜ್ಞಾನ ಸಿಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಅವಶ್ಯವಾಗಿ ತಾವೆಲ್ಲರೂ ತಪ್ಪದೆ ಬರಬೇಕು ಅಂತ ಅನಿರುದ್ಧಾಚಾರ್ಯರು ಹಾಗೂ ಮೈಸೂರಿನ ಎಲ್ಲ ಗೃಹಸ್ಥರು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಈ ಜ್ಯೇಷ್ಠ ಅಧಿಕ ಮಾಸದಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಮೈಸೂರು ನಗರದಲ್ಲಿ ನಮಗೆ ತುಂಬ ಹತ್ತಿರ ಇರುವಂತಹ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿಯಾದಂತಹ ಮೈಸೂರು ನಗರದಲ್ಲಿ ಧನ್ವಂತರಿ ದೇವರ ವಿಶೇಷವಾದಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ತಾವು
ಅಧಿಕ ಮಾಸದ ಸಂಕಲ್ಪವನ್ನ ಮಾಡಲಿದ್ದಾರೆ. ಮೈಸೂರಿನ ಪಂಡಿತ ಅನಿರುದ್ಧಾಚಾರ್ಯರು ಹಾಗೂ ಅಲ್ಲಿಯ ಎಲ್ಲ ವೈದಿಕರು, ವಿದ್ವಾಂಸರು ಮತ್ತು ಸಮಸ್ತ ಶಿಷ್ಯವೃಂದ, ಸದ್ಗೃಹಸ್ಥರು ಬಂದು ಗುರುಗಳಿಗೆ ಅಧಿಕ ಮಾಸದ ಈ ಕಾರ್ಯಕ್ರಮಕ್ಕೆ ಆಮಂತ್ರಣವನ್ನ ನೀಡುತ್ತಾ ಇದ್ದಾರೆ. ತಾವೆಲ್ಲರೂ ವಿಶೇಷವಾಗಿ ಅಧಿಕ ಮಾಸದ ಸಂದರ್ಭದಲ್ಲಿ ಅಲ್ಲಿ ಬಂದು ಗುರುಗಳ ಹಾಗೂ ಧನ್ವಂತರಿ ದೇವರ, ಸತ್ಯ ಸಂಕಲ್ಪರ, ಸತ್ಯ ಸಂತುಷ್ಟರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಧಿಕ ಮಾಸ ಆ 30 ದಿನಗಳ ಕಾಲ ಪುಣ್ಯವನ್ನ ಸಂಪಾದನೆ ಮಾಡುವುದಕ್ಕೆ ಅದ್ಭುತವಾದಂತಹ ಪರ್ವಕಾಲ. ಬೆಂಗಳೂರು ಹಾಗೂ ಮೈಸೂರು ಜನರಿಗೆ ತುಂಬ ದೊಡ್ಡದಾದಂತಹ ಅವಕಾಶ ಇದು. ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಯುವಕರಿಗೆ, ವೃದ್ಧರಿಗೆ, ಸ್ತ್ರೀಯರಿಗೆ, ಪಂಡಿತರಿಗೆ, ಪಾಮರರಿಗೆ, ಲೌಕಿಕರಿಗೆ ಎಲ್ಲರಿಗೂ ಬೇಕಾಗುವಂತಹ, ಎಲ್ಲರಿಗೂ ಆಕರ್ಷಕವಾಗುವಂತಹ, ಎಲ್ಲರಿಗೂ ಉಪಯೋಗ ಬೀಳುವಂತಹ, ಜ್ಞಾನ ಸಿಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಅವಶ್ಯವಾಗಿ ತಾವೆಲ್ಲರೂ ತಪ್ಪದೇ ಬರಬೇಕು ಅಂತ ಅನಿರುದ್ಧಾಚಾರ್ಯರು ಹಾಗೂ ಮೈಸೂರಿನ ಎಲ್ಲ ಗೃಹಸ್ಥರು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ.